ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಫ್ಯಾನ್ಸ್ ಗಳಿಗೆ ಅಪ್ಪು, ಯೂತ್ ಗಳಿಗೆ ಪವರ್. ಕರ್ನಾಟಕಕ್ಕೆ ರತ್ನ, ನಮ್ಮ ನಿಮ್ಮೆಲ್ಲರ ದೇವತಾ ಮನುಷ್ಯ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಇವತ್ತು. ಸಂತೋಷವಾಗಿ ಹೇಳ್ಬೇಕಾ ದುಃಖದಲ್ಲಿ ಹೇಳ್ಬೇಕಾ ಗೊತ್ತಾಗ್ತಿಲ್ಲ. ಅವರು ನಮ್ಮನ್ನ ಬಿಟ್ಟು ಹೋಗಿ 3 ವರ್ಷ ಆಗೋಗಿದೆ, ಆದ್ರೂ ನಮ್ ಜೊತೆನೆ ಇದ್ದಾರೆ ಅನ್ನೋ ಫೀಲ್. ಇವತ್ತು ಅವರ ಹುಟ್ಟು ಹಬ್ಬದ ದಿನ. ಅವರು ಮಾಡಿದಂತಹ ಮೂವೀಸ್ ನ ನೆನ್ಸ್ಕೊಳ್ಳೋಣ, ಅವರು ಮಾಡಿದಂತಹ ಒಳ್ಳೆಯ ಕೆಲಸಗಳನ್ನ ನೆನ್ಸ್ಕೊಳ್ಳೋಣ, ಮುಖ್ಯವಾಗಿ ಅವರ ನಗುವನ್ನ ನೆನ್ಸ್ಕೊಳ್ಳೋಣ. ಇವರು ಚೈಲ್ಡ್ಹುಡ್ ಆರ್ಟಿಸ್ಟ್ ಅಂತ ನಮ್ಗೆಲ್ಲ ಗೊತ್ತೇ ಇದೆ, ಆದ್ರೆ ಇವರು ಚಿಕ್ಕ ಮಗು ಅಂದ್ರೆ 6 ತಿಂಗಳು ಮಗು ಇದ್ದಾಗ್ಲೇ ಪ್ರೇಮದ ಕಾಣಿಕೆ ಮತ್ತೆ ಆರ್ತಿ ಫಿಲಂ ಅಲ್ಲಿ ನಟಿಸಿದ್ದಾರೆ. ಕಂದ ಬಂದ ಕಾಂತಿ ತಂದ ತಂಪಾಗಿ, ಅದಾದ್ಮೇಲೆ ಭೂಮಿಗೆ ಬಂದ ಭಗವಂತ, ಸನಾದಿ ಅಪ್ಪಣ್ಣ ಇಂತಹ ಹಲವಾರು ಫಿಲ್ಮ್ಸ್ ಗಳನ್ನ ಮಾಡಿದ್ದಾರೆ. ಭೂಮಿಗೆ ಬಂದ ದೇವಕಿ ಕಂದ, ನಾ ಬೇಡಲು ನನ್ನ ಕಾಪಾಡಲು. ಆಟ ಪಾಟ ನೋಡಿ ನಲಿವ ತಾಯ ಕಾಣದೆ. 1982 ಅಲ್ಲಿ ಭಾಗ್ಯವಂತ ಫಿಲಂ ಅಲ್ಲಿ ಬಾನದಾರಿಯಲ್ಲಿ ಸೂರ್ಯ ಜಾರಿ ಹೋದ, ಚಂದ್ರ ಮೇಲೆ ಬಂದ ಅಂತ ಹಾಡ್ ಹಾಡಿ ಆಗ ಮಾತ್ರ ನಮ್ನ ಮಲಗಿಸ್ಲಿಲ್ಲ. ಈಗ್ಲೂ ಎಲ್ಲರ ಫೇವ್ರೆಟ್ ಲಾಲಿ ಹಾಡು ಅಂದ್ರೆ ಇದೆ. ಅಂಡ್ ಇವರ ಹಾಗೂ ಅಣ್ಣವರ ಕಾಂಬಿನೇಷನ್ ಫಿಲ್ಮ್ಸ್ ಅಂತೂ ಅನ್ಬೀಟಬಲ್. ಅದರಲ್ಲಿ ಚಲಿಸುವ ಮೋಡಗಳು, 2 ನಕ್ಷತ್ರಗಳು, ಭಕ್ತ ಪ್ರಹ್ಲಾದ ಎಲ್ಲ ತುಂಬಾನೇ ಫೇಮಸ್. ನನ್ನಲ್ಲಿ ನಿನ್ನಲ್ಲಿಯೂ ಇದ್ದಾನೆ, ನಿನ್ನಲ್ಲಿ ನನ್ನಲ್ಲಿಯೂ ಇದ್ದಾನೆ. ನಿನ್ನಲ್ಲಿದ್ದರೂ ಇರಬಹುದು, ನಿನ್ನಲ್ಲಿದ್ದರೂ ಇರಬಹುದು. ಇವರಿಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಬೆಟ್ಟದ ಹೂವು ಫಿಲ್ಮ್ಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿದೆ. ಬಿಸಿಲೇ ಇರಲಿ ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆವೆ. ಅಂಡ್ ಚಲಿಸುವ ಮೋಡಗಳು ಹಾಗೂ 2 ನಕ್ಷತ್ರಗಳು ಫಿಲ್ಮ್ಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಸ್ಟೇಟ್ ಅವಾರ್ಡ್ ಸಿಕ್ಕಿದೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೌದಪ್ಪ ಹೌದು, ಹೌದಮ್ಮ ಹೌದು. ಗುರು ಶಿಷ್ಯ. ಅಂಡ್ ಇವರು ಫುಲ್ ಫ್ಲೆಡ್ಜ್ಡ್ ಆಗಿ ಲೀಡ್ ಆಕ್ಟರ್ ಆಗಿ ಶುರು ಮಾಡಿದ್ದು 2002 ಅಲ್ಲಿ ಅಪ್ಪು ಫಿಲಂ ಇಂದ. ಅದಾದ್ಮೇಲೆ ಅಭಿ, ವೀರ ಕನ್ನಡಿಗ, ಮೌರ್ಯ, ಆಕಾಶ್, ಅಜಯ್, ಅರಸು, ಮಿಲನ, ವಂಶಿ, ರಾಮ್, ಜಾಕಿ, ಹುಡುಗರು, ಪವರ್, ರಣವಿಕ್ರಮ, ರಾಜಕುಮಾರ, ಅಂಜನಿ ಪುತ್ರ, ನಟ ಸಾರ್ವಭೌಮ, ಯುವರತ್ನ ಅಂಡ್ ಜೇಮ್ಸ್. ಇವರ ಕೊನೆಯ ಸಿನಿಮಾಗಳಂದ್ರೆ ಲಕ್ಕಿ ಮ್ಯಾನ್ ಹಾಗೂ ಗಂಧದ ಗುಡಿ. ಎಷ್ಟು ಒಳ್ಳೆಯ ನಟನೋ ಅಷ್ಟೇ ಒಳ್ಳೆಯ ಮನುಷ್ಯ ಕೂಡ. ಇವರು ಚಿಕ್ಕ ವಯಸ್ಸಿನಲ್ಲಿ ಕ್ರಿಕೆಟ್ ಆಡ್ಬೇಕಾದ್ರೆ ವಿಂಡೋ ಗ್ಲಾಸ್ ನ ಹೊಡೆದಾಕ್ತಿದ್ರಂತೆ, ಆದ್ರೆ ಇವರ ಸಿನಿಮಾಗಳು ಬಾಕ್ಸ್ ಆಫೀಸ್ ಕಿಟಕಿನ ಹೊಡೆದಾಕ್ತು. ಫ್ರಮ್ ಅಪ್ಪು ಟಿಲ್ ಗಂಧದ ಗುಡಿ. ಚೈಲ್ಡ್ ಆರ್ಟಿಸ್ಟ್ ಆಗೇನೆ ನ್ಯಾಷನಲ್ ಅವಾರ್ಡು, ಸ್ಟೇಟ್ ಅವಾರ್ಡು ಪಡ್ಕೊಂಡಂತ ಇವರು ಫುಲ್ ಫ್ಲೆಡ್ಜ್ಡ್ ಆಕ್ಟರ್ ಆದ್ಮೇಲೆ 4 ಕರ್ನಾಟಕ ಸ್ಟೇಟ್ ಅವಾರ್ಡ್, 6 ಫಿಲ್ಮ್ ಫೇರ್ ಅವಾರ್ಡ್ ಅಂಡ್ 5 ಸೈಮಾ ಅವಾರ್ಡ್ಸ್ ನ ಪಡ್ಕೊಂಡ್ರು. ಅಂಡ್ ಮೈಸೂರು ಯೂನಿವರ್ಸಿಟಿ ಕಡೆಯಿಂದ ಡಾಕ್ಟರೇಟ್ ಕೂಡ ನೀಡಲಾಗಿತ್ತು. ಅಂಡ್ ನವೆಂಬರ್ 1, 2022 ರಂದು ಇವರಿಗೆ ಕರ್ನಾಟಕ ಗವರ್ಮೆಂಟ್ ಇಂದ ಕರ್ನಾಟಕ ರತ್ನ ಅವಾರ್ಡ್ ಕೂಡ ಕೊಡಲಾಯಿತು. ಇವರು BMTC ಮತ್ತೆ KMF ನ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ನೀವು ಬರ್ತೀರಾ? ಎಲ್ಲರೂ ಸೇರಿ ನಿರ್ಭಯ ಸಮಾಜ ಕಟ್ಟೋಣ. ಹೇಗೆ ಅಣ್ಣವರು ₹1 ತಗೊಳ್ದೆ KMF ಗೆ ಎಂಡೋರ್ಸ್ ಮಾಡಿದ್ರು, ಹಾಗೆ ಇವರು ಕೂಡ ಯಾವ್ದು ಎಕ್ಸ್ಪೆಕ್ಟೇಷನ್ ಇಲ್ಲದೆ KMF ನ ಬ್ರಾಂಡ್ ಅಂಬಾಸಿಡರ್ ಆಗಿದ್ರು. ಟೆಟ್ರಾ ಪ್ಯಾಕ್ ನಂದಿನಿ ಹಾಲಿಂದ ಬಲಿಷ್ಠರಾಗಿ ನಾವೆಲ್ಲ ಈ ನಾಡಿನ ಆಸ್ತಿಯಾಗೋಣ. ಅಂಡ್ ಇವರು ಕೋವಿಡ್ ಟೈಮ್ ಅಲ್ಲಿ ಸುಮಾರು ಕುಟುಂಬಕ್ಕೆ ಸುಮಾರು ಜನರಿಗೆ ಸಹಾಯವನ್ನ ಕೂಡ ಮಾಡಿದ್ರು. ಕನ್ನಡದ ಕೋಟ್ಯಾಧಿಪತಿಯ ಹೋಸ್ಟ್ ಆಗಿದ್ದು, ಅದರಲ್ಲಿ ಬರುವಂತಹ ಪಾರ್ಟಿಸಿಪೆಂಟ್ಸ್ ಗೆ ಸಿಕ್ಕಾಪಟ್ಟೆ ಸಹಾಯ ಕೂಡ ಮಾಡಿದ್ದಾರೆ. ಇನ್ ಮುಂದೆ ನಾನು ಈ ಹಾಟ್ ಸೀಟ್ ₹1 ಕೋಟಿ ಗೆಲ್ಲಕ್ಕೆ ಕೇವಲ 15 ಪ್ರಶ್ನೆಗಳು. ತಂದೆಯಂತೆ ಮಗನು ಕೂಡ ಅದ್ಭುತ ಗಾಯಕ. ಚೈಲ್ಡ್ಹುಡ್ ಇಂದಾನೇ ಹಾಡ್ದವರು. ಶುರುಲಿ ಅವ್ರ ಫಿಲಮ್ ಮಾತ್ರ ಹಾಡ್ತಿದ್ರು, ಹೋಗ್ತಾ ಹೋಗ್ತಾ ಬೇರೆ ಪ್ರೊಡಕ್ಷನ್ಗೂ ಹಾಡಕ್ ಶುರು ಮಾಡಿದ್ರು. ಅವರ ಚಕ್ರವ್ಯೂಹ ಫಿಲಂ ನ ಅರೆ ಅರೆ ಏನಾಯ್ತು ಅಂತೂ ಸೂಪರ್ ಹಿಟ್ ಅನ್ಬೋದು. ಮೆಲೋಡಿ ಸಾಂಗ್ ಅಂದ್ರೂ ಸೈ, ರೊಮ್ಯಾಂಟಿಕ್ ಸಾಂಗ್ ಅಂದ್ರೂ ಸೈ, ಅಪ್ಪು ಹಾಡಿದ್ದಾರೆ ಅಂದ್ರೇನೆ ಅದು ಸೂಪರ್ ಹಿಟ್ಟೇ ಲೆಕ್ಕ. ಸನಿಹ ಸೆಳೆಯುವ ಸೆಳೆದ ಸುಂದರ ಹರಿದು ಹೋಗಲೇ ನಾನಿನ್ನಲ್ಲಿಯೇ. ಇವರ ಸಿಂಗಿಂಗ್ ಬಗ್ಗೆ ಮಾತಾಡಿದೀನಿ ಅಂದ್ಮೇಲೆ ಡ್ಯಾನ್ಸ್ ಬಗ್ಗೆ ಮಾತಾಡ್ಲೇಬೇಕು. ಅಪ್ಪು ಅವರು ಮೈಕಲ್ ಜಾಕ್ಸನ್ ಫ್ಯಾನ್ ಆಗಿರ್ಬೋದು, ಆದ್ರೆ ನಾವು ಕನ್ನಡಿಗರೆಲ್ಲ ಅಪ್ಪು ಡ್ಯಾನ್ಸ್ಗೆ ಫ್ಯಾನ್. ಇವರ ತಂದೆಯಂತೆಯೇ
ಇವರ ನೇತ್ರದಾನ ಹೆಮ್ಮೆಯ ವಿಷಯ. ಇವರು ನೇತ್ರದಾನ ಮಾಡಾದ್ಮೇಲೆ ಅದೇ ವರ್ಷದಲ್ಲಿ 85,000 ಪ್ಲೆಡ್ಜಸ್ ಗಳಾಗಿತ್ತು. ಬಟ್ 28 ವರ್ಷಗಳಲ್ಲಿ ಬರೀ 65,000 ಪ್ಲೆಡ್ಜಸ್ ಮಾತ್ರ ಆಗಿತ್ತು. ಇವರು ನಡೆದಂತಹ ದಾರಿಯಲ್ಲೇ ನಡೀತಾ ಇದ್ದಾರೆ ಇವರ ಅಭಿಮಾನಿಗಳು. ನಿಜಕ್ಕೂ ದೇವತಾ ಮನುಷ್ಯನೇ. ಇನ್ನು ಈ ವರ್ಷ ಇವರ 15ನೇ ಫಿಲ್ಮ್ ಜಾಕಿ ರಿಲೀಸ್ ಆಯ್ತು. ಅದು 14 ವರ್ಷಗಳ ನಂತರ. ಇವರ ಫ್ಯಾನ್ಸ್ ಗಳಿಗೆ ಇದಕ್ಕಿಂತ ದೊಡ್ಡ ಸೆಲೆಬ್ರೇಷನ್ ಬೇರೆ ಒಂದಿಲ್ಲ. ನೋಡಕ್ ತುಂಬಾ ಚೆನ್ನಾಗಿತ್ತು, ಆದ್ರೆ ಅಪ್ಪುನು ಇರ್ಬೇಕು ಅಂತ ಅನಿಸ್ತು. ಅವರ ಹುಟ್ಟುಹಬ್ಬದ ದಿನ ಅವರ ನಗುವನ್ನ ನೆನ್ಸ್ಕೊಳ್ತಾ ಅವರು ನಡೆದಂತಹ ಒಳ್ಳೆಯ ದಾರಿಯಲ್ಲೇ ನಾವು ನಡೆಯೋಣ. ಅದೇ ಅವರ ಆಸೆಯೂ ಕೂಡ. ಹ್ಯಾಪಿ ಬರ್ಡೇ ಅಪ್ಪು, ವಿ ಮಿಸ್ ಯು. ಮತ್ತೆ ಹುಟ್ಟಿ ಬನ್ನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ನ ಹೆಚ್ಚಿನ ಅಪ್ಡೇಟ್ಸ್ ಗಾಗಿ ಇನ್ಸ್ಟಾಗ್ರಾಮ್ ಹಾಗೂ ಫೇಸ್ಬುಕ್ ಅಕೌಂಟ್ಸ್ ನ ಫಾಲೋ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ದಿಸ್ ಇಸ್ ಸುರಭಿ ಸೈನಿಂಗ್ ಆಫ್. ಸೂರ್ಯನೊಬ್ಬ, ಚಂದ್ರನೊಬ್ಬ, ರಾಜನು ಒಬ್ಬ, ಈ ರಾಜನು ಒಬ್ಬ.